Hi, Namaste. Welcome to Social Science Digital Class. Here I am Channappa Kanchi, Assistant Teacher, Social Science, Morarji Desai Residential School, Jammapur or Siddhapur, Koppal District. Dear friends and students, this video we discuss about social science chapters or lessons. Here I am going to use PPT prepared by Social Science Digital Group. I am delivering my warm thanks to SSSTF Karnataka Digital Group and thanks to all the teachers and technicians who prepared PPT and beautiful slide behalf of students and me. Thank you very much. Now I discuss about history, chapter number 2, medieval India and political transition. ಒಂದು ವಿದ್ಯಾರ್ಥಿಗಳೇ, ನಾವಿವತ್ತು ಎರಡನೇ ಅಧ್ಯಾಯ 9ನೇ ತರಗತಿಯ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಈ ಕುರಿತಾಗಿ ಅಭ್ಯಾಸ ಮಾಡಲಿದ್ದೇವೆ. In this chapter you learn the Rajput dynasty that ruled in North India, the contribution of Rajput kings to literature, art and architecture, the arrival of Turks, the impact of Muhammad Ghazni and Muhammad Ghori invention, the establishment of the Delhi Sultanate, their administration and their contributions. Okay, firstly, transitional period. Why? ಸಂಕ್ರಮಣ ಕಾಲ ಏಕೆ ಬಂತು ಅಂತಕ್ಕಂಥದ್ದನ್ನು ನಾವು ನೋಡೋಣ. The period between the second half of the 12th century and the first half of the 13th century is recognized as the transitional period in Indian history. 12ನೇ ಶತಮಾನದ ಉತ್ತರಾರ್ಧ ಭಾಗದಿಂದ 13ನೇ ಶತಮಾನದ ಮೊದಲ ಭಾಗವನ್ನು ಭಾರತ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಅಂತ ಹೇಳಿ ಗುರುತಿಸಲಾಗಿದೆ. ಟ್ರಾನ್ಸ್ನೇಷನಲ್ ಪೀರಿಯಡ್ ಇಂಡಿಕೇಟ್ಸ್ ದ preponderance of the society to enter from one era to another era. ಇಲ್ಲಿ ಸಂಕ್ರಮಣ ಕಾಲ ಅಥವಾ ಸಂಕ್ರಮಣ ಅಂತಂದರೆ ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಕ್ಕೆ ಪ್ರವೇಶಿಸುವುದಕ್ಕೆ ಸಿದ್ಧವಾಗುವುದನ್ನು ಸೂಚಿಸ್ತಕ್ಕಂಥದ್ದಕ್ಕೆ ಸಂಕ್ರಮಣ ಕಾಲ ಆರ್ ಟ್ರಾನ್ಸ್ನೇಷನಲ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. In this transitional period, the Indian society entered a medieval period from ancient period. ಈ ಅವಧಿಯಲ್ಲಿ ಈ ಕಾಲದಲ್ಲಿ ಭಾರತದ ಸಮಾಜ ಪ್ರಾಚೀನ ವ್ಯವಸ್ಥೆಯಿಂದ ಮಧ್ಯಕಾಲೀನ ವ್ಯವಸ್ಥೆಗೆ ಪ್ರವೇಶ ಮಾಡಿತು. The Turks broke the political system of a small kingdoms. ಟರ್ಕರು ಭಾರತದಲ್ಲಿದ್ದಂಥ ಸಣ್ಣಗಳ ರಾಜ್ಯಗಳ ವ್ಯವಸ್ಥೆಯನ್ನು ಮುರಿದು ಹಾಕ್ತಾರೆ. So they also established an empire which had a strong centralized power structure. ಅಷ್ಟೇ ಅಲ್ಲ, ಅವರು ಮುಂದುವರೆದು ಉತ್ತರ ಭಾರತದಲ್ಲಿ ಬಲವಾದಂಥ ಕೇಂದ್ರಾಡಳಿತದ ವ್ಯವಸ್ಥೆಯ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮೊನೋಥಿಸಮ್ ವಾಸ್ ಎಕ್ಸ್ಪೌಂಡೆಡ್ ಇನ್ ದ ಫೀಲ್ಡ್ ಆಫ್ ರಿಲಿಜನ್ಸ್ ಡ್ಯೂ ಟು ದ ಇನ್ಫ್ಲುಯೆನ್ಸ್ ಆಫ್ ಇಸ್ಲಾಂ. ಇಲ್ಲಿ ಏಕದೇವತಾರಾಧನೆ ಅಂತಕ್ಕಂಥದ್ದು ಇಲ್ಲಿ ಇಸ್ಲಾಂ ಧರ್ಮದ ಪ್ರಭಾವದಿಂದ ಬೆಳವಣಿಗೆಯಾಗುತ್ತೆ. All these developments indicate the beginning of medieval period in India. ಈ ಎಲ್ಲ ಬೆಳವಣಿಗೆಗಳು ಭಾರತದಲ್ಲಿ ಮಧ್ಯಯುಗದ ಆರಂಭದ ಮುಖ್ಯ ಗುರುತುಗಳಾಗಿ ಕಂಡುಬರ್ತಾ ಇವೆ ಮಕ್ಕಳೇ. ಸೊ ನಾವು ಲೆಟ್ ಮಿ ಸ್ಟಾರ್ಟ್ ರಜಪೂತ್ ಡೈನೆಸ್ಟಿ. ರಜಪೂತ್ ಮನೆತನಗಳ ಬಗ್ಗೆ ನಾವಿವಾಗ ಅಭ್ಯಾಸ ಮಾಡುವ. After the rule of Vardhanas of Staneshwara, most of the western and the northern India was ruled by Gurjapratyaras, Bundelkhandas, Chandelas, Gahrawalas, Solankis, then Paramaras and many other Rajput dynasty.
ರಜಪೂತ್ ಮನೆತನಗಳ ಬಗ್ಗೆ ನಾವು ಅಭ್ಯಾಸ ಮಾಡುವಾಗ ಇಲ್ಲಿ ತಾನೇಶ್ವರದ ವರ್ಧನರ ಮನೆತನದ ಆಳ್ವಿಕೆಯ ನಂತರದಲ್ಲಿ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗದಲ್ಲಿ ಮಧ್ಯಕಾಲದ ಆರಂಭದವರೆಗೆ ಯಾರು ಅಂದರೆ ರಜಪೂತ್ ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಎಲ್ಲಿ ಅಂದರೆ ಭಾರತದ ಪಶ್ಚಿಮ ಮತ್ತು ಉತ್ತರ ಭಾಗವನ್ನು ಆವರಿಸಿ. ಗೋರ್ಜ ಪ್ರತಿಯಾರರು, ಬುಂದೇಲ್ಖಂಡದ ಚಂದೇಲರು, ಗರ್ಹವಾಲರು, ಸೋಲಂಕಿಗಳು, ಪರಮಾರರು, ಹೀಗೆ ಹಲವಾರು ರಜಪೂತ್ ಮನೆತನಗಳು ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗವನ್ನು ಆಳ್ವಿಕೆಯನ್ನು ಮಾಡಿದರು. ಸೊ ಫಸ್ಟ್ಲಿ ಟುಡೇ ಐ ಡಿಸ್ಕಸ್ ಅಬೌಟ್ ಗೋರ್ಜ ಪ್ರತಿಯಾರ. ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಮಕ್ಕಳೇ ಗೋರ್ಜ ಪ್ರತಿಯಾರರ ಬಗ್ಗೆ. ಫೌಂಡರ್ ನಾಗಭಟ. ಈ ಒಂದು ಮನೆತನದ ಸಂಸ್ಥಾಪಕ ದೊರೆ ನಾಗಭಟ್ಟನಾಗಿದ್ದಾನೆ. ಕ್ಯಾಪಿಟಲ್ ವಾಸ್ ಕನೌಜ್. ನಿಮಗೆ ಗೊತ್ತಿರಲಿ ಗೋರ್ಜ ಪ್ರತಿಯಾರರ ಒಂದು ರಾಜಧಾನಿ ಯಾವುದಾಗಿತ್ತು ಅಂದರೆ ಕನೌಜ್ ಆಗಿತ್ತು. ಪವರ್ಫುಲ್ ಕಿಂಗ್ಸ್ ನಾಗಭಟ್ಟ, ಮಿಹಿರಭೋಜ ಆ್ಯಂಡ್ ಮಹೇಂದ್ರ ಪಾಲ. ಇನ್ನು ಪ್ರಸಿದ್ಧ ಅರಸರುಗಳು ಅಂದರೆ ನಾಗಭಟ್ಟ, ಮಿಹಿರಭೋಜ ಮತ್ತು ಮಹೇಂದ್ರ ಪಾಲರು. ದ ಲಾಸ್ಟ್ ಕಿಂಗ್ ಮಹಿಪಾಲ. ಈ ಒಂದು ಮನೆತನದ ಕೊನೆಯ ಅರಸ ಯಾರು ಅಂತಂದರೆ ಮಹಿಪಾಲನಾಗಿದ್ದಾನೆ. ಸೊ ಡಿಯರ್ ಸ್ಟೂಡೆಂಟ್, look at the map and battle picture. The Pratiyaras ruled Sindh region by keeping Kanauj as their capital city. ಇಲ್ಲಿ ಕನೌಜವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ರತಿಯಾರರು ಏನು ಮಾಡಿದರು ಅಂದರೆ ಗೋರ್ಜ ಪ್ರತಿಯಾರರು ಸಿಂಧ್ ಪ್ರಾಂತ್ಯದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದರು. ದೆ ಫೌಟ್ ಬ್ಯಾಕ್ ದ ಫ್ರೀಕ್ವೆಂಟ್ ಅರಬ್ ಅಟ್ಯಾಕ್ಸ್. ಆಗಾಗ ಇಲ್ಲಿ ಅರಬರು ದಾಳಿ ಮಾಡಿದಾಗ ಅವರನ್ನು ಹಿಮ್ಮೆಟ್ಟಿಸ್ತಾ ಇದ್ರು ಅಥವಾ ಓಡಿಸ್ತಾ ಇದ್ರು. ಮಿಹಿರಭೋಜ ಆ್ಯಂಡ್ ಮಹೇಂದ್ರ ಪಾಲ, ದ ಪವರ್ಫುಲ್ ರೂಲರ್ ಆಫ್ ದ ಡೈನೆಸ್ಟಿ, had defeated the Palas of Bengal and had extended their Pratiyara kingdom till Bengal. ಈ ಮನೆತನದ ಅಂದರೆ ಈ ಗೋರ್ಜ ಪ್ರತಿಯಾರರ ಮನೆತನದ ಪ್ರಸಿದ್ಧ ರಾಜ ಆಗಿರ್ತಕ್ಕಂಥ ಮಿಹಿರಭೋಜ ಮತ್ತು ಮಹೇಂದ್ರ ಪಾಲರು ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೆ ಪ್ರತಿಯಾರ ಸಾಮ್ರಾಜ್ಯವನ್ನು ಇಲ್ಲಿ ವಿಸ್ತಾರ ಮಾಡ್ತಾರೆ. An Arab traveler named Sulaiman had visited the court of Mihirbhoja and has appreciated his empire. ಇಲ್ಲಿ ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ನೀಡತಕ್ಕಂಥ ಅರಬ್ ಪ್ರವಾಸಿಕ ಸುಲೈಮಾನ್ ಆತನಕ್ಕೆ ಒಂದು ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಯ ಸಾಮ್ರಾಜ್ಯದ ಬಗ್ಗೆ ಉತ್ತಮ ಒಂದು ಪ್ರಶಂಸೆಯನ್ನು ಮಾಡಿದ್ದಾನೆ. ಈ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ಇದ್ವು ಅಂತ ಹೇಳಿ. Then next one is Gharwalas. Gharwalas founder was Chandradeva and capital city was Varanasi. Famous kings Govinda Chandra. Then last king is Jayachandra. ಈ ಒಂದು ಮನೆತನದ ಸಂಸ್ಥಾಪಕದರೆ ಚಂದ್ರದೇವ, ರಾಜಧಾನಿ ವಾರಣಾಸಿ ಆಗಿತ್ತು ಮಕ್ಕಳೇ. ಆಮೇಲೆ ಪ್ರಸಿದ್ಧ ರಾಜ ಗೋವಿಂದ ಚಂದ್ರ, ಕೊನೆಯ ರಾಜ ಜಯಚಂದ್ರನಾಗಿದ್ದ. ಗೋವಿಂದ ಚಂದ್ರ ಎಕ್ಸ್ಟೆಂಡೆಡ್ ಇಸ್ ರೂಲ್ ಟಿಲ್ ಮಾಲವಾ ಆ್ಯಂಡ್ ಮಗಧ ಬೈ ಡಿಫಿಟಿಂಗ್ ಪಾಲಾಸ್. ಗೋವಿಂದ ಚಂದ್ರ ಎನ್ನುವಂಥ ಪ್ರಸಿದ್ಧ ಅರಸ, ಗಹರವಾರರ ಪ್ರಸಿದ್ಧ ಅರಸ ಏನು ಮಾಡ್ತಾನೆ ಅಂದರೆ ಮಾಲವ ಮಗಧವನ್ನು ವಶಪಡಿಸಿಕೊಳ್ತಾನೆ. ಯಾರನ್ನು ಸೋಲಿಸುವುದರ ಮೂಲಕ ಅಂದರೆ ಪಾಲರನ್ನು ಸೋಲಿಸುವುದರ ಮೂಲಕ. ದೆನ್ he also defeated the kings of the Kalinga and Odisha. ಅಷ್ಟೇ ಅಲ್ಲ, ಕಳಿಂಗ ಮತ್ತು ಒಡಿಸ್ಸಾದ ರಾಜರನ್ನು ಕೂಡ ಈತ ಪರಾಭವಗೊಳಿಸಿದ. The rulers of Kashmir, Gujarat and Chola had cordial relationship with ಗೋವಿಂದ ಚಂದ್ರ. ಇಲ್ಲಿ ಗೋವಿಂದ ಚಂದ್ರ ಕಾಶ್ಮೀರ, ಗುಜರಾತ್, ಚೋಳ ಅರಸರ ಜೊತೆಗೆ ಉತ್ತಮ ಬಾಂಧವ್ಯವನ್ನು, ಸ್ನೇಹವನ್ನು ಕೂಡ ಹೊಂದಿದ್ದ. ದೆನ್ ಪರಮಾರಾಸ್. ನಂತರ ಬರ್ತಕ್ಕಂಥ ಒಂದು ಮನೆತನ ಯಾವುದು ಅಂದರೆ ಪರಮಾರರ ಮನೆತನ. ಸೊ ಫೌಂಡರ್ ಉಪೇಂದ್ರ ಕೃಷ್ಣ ರಾಜ, ಕ್ಯಾಪಿಟಲ್ ದಾರಾನಗರ್.
famous king Bhoja. Then lost king Arjuna Varman. ಡಿಯರ್ ಸ್ಟೂಡೆಂಟ್, ಈ ಒಂದು ಮನೆತನದ ಫೌಂಡರ್ ಯಾರು ಅಂತಂದರೆ ಉಪೇಂದ್ರ ಕೃಷ್ಣ ರಾಜ, ರಾಜಧಾನಿ ದಾರಾನಗರ ಮತ್ತು ಪ್ರಸಿದ್ಧ ರಾಜ ಭೋಜ ಮತ್ತು ಕೊನೆಯ ಅರಸ ಅರ್ಜುನ ವರ್ಮನ್. ನೀವು ನೋಡ್ತಾ ಇದ್ರೆ ಮ್ಯಾಪಲ್ಲಿ ಪರಮಾರರ ಒಂದು ಪ್ರಾಂತ್ಯ ಇಲ್ಲಿದೆ. ಓಕೆ, ದೆನ್ ಪರಮಾರ. ಭೋಜ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕಿಂಗ್ ಆಫ್ ಪರಮಾರ ಡೈನೆಸ್ಟಿ. ಪರಮಾರರ ಜನಪ್ರಿಯ ಅರಸ ಯಾರು ಅಂದರೆ ಭೋಜರಾಜ ಅಥವಾ ಭೋಜ. ಈ ಎಕ್ಸ್ಟೆಂಡೆಡ್ ದ ಪರಮಾರ ಸ್ಟೇಟ್ ಡಿಫಿಟಿಂಗ್ ಕಲ್ಯಾಣಿ ಚಾಲುಕ್ಯಾಸ್, ಕಲಿಂಗ ಗಂಗಾಸ್ ಆ್ಯಂಡ್ ನಾರ್ದರ್ನ್ ಕೊಂಕಣಾಸ್. ಇಲ್ಲಿ ಭೋಜರಾಜ ಏನು ಮಾಡಿದ ಅಂತಂದರೆ ಪರಮಾರ ವಂಶದ ಪ್ರಖ್ಯಾತ ದೊರೆಯಾದಂಥ ಭೋಜರಾಜ ಅಥವಾ ಭೋಜ ಕಲ್ಯಾಣಿ ಚಾಲುಕ್ಯರನ್ನು, ಕಳಿಂಗದ ಗಂಗರನ್ನು, ಉತ್ತರದ ಕೊಂಕಣರನ್ನು ಸೋಲಿಸಿ ಪರಮಾರ ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ, ವಿಶಾಲಗೊಳಿಸ್ತಾನೆ. Though Bhoja experienced high downs in political space, he remained undefeated in the area of literature. ಈತ ಮುಂದೆ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸ್ತಾನೆ ನಿಜ, ಆದರೆ ಈತ ಹಲವಾರು ರಾಜಕೀಯದಲ್ಲಿ ಗೆಲುವುಗಳನ್ನು ಕಂಡರೂ ಕೂಡ ಸಾಂಸ್ಕೃತಿಕ ಲೋಕದಲ್ಲಿ ಅಥವಾ ಸಾಹಿತ್ಯಿಕ ಲೋಕದಲ್ಲಿ ಸೋಲಿಲ್ಲದ ಸಾಮ್ರಾಟನಾಗಿ ಮೆರೀತಾನೆ. He himself was a poet. ಈತ ತನ್ನನ್ನು ತಾನು ಒಬ್ಬ ಸ್ವತಃ ಕವಿ ಕೂಡ ಆಗಿದ್ನ ಅಂತ ಹೇಳ್ಕೊಳ್ತಾನೆ. ಸೋಲಂಕಿಗಳು ಅಥವಾ ಸೋಲಂಕಿಯರು. ಫೌಂಡರ್ ಮೂಲರಾಜ, ಕ್ಯಾಪಿಟಲ್ ಅನಿಲವಾಡ. ದೆನ್ ಫೇಮಸ್ ಕಿಂಗ್ಸ್ ಭೀಮಾ ಫಸ್ಟ್, ಮೂಲರಾಜ ಸೆಕೆಂಡ್, ವೀರಧವಳ. These are the famous kings, and last king is Karnadeva. ಸಂಸ್ಥಾಪಕ ದೊರೆ ಮೂಲರಾಜ ಅನಿಲವಾಡ ಇವರ ರಾಜಧಾನಿ ಆಗಿತ್ತು. ಒಂದನೇ ಭೀಮ, ಎರಡನೇ ಮೂಲರಾಜ ಮತ್ತು ವೀರಧವಳ ಪ್ರಸಿದ್ಧ ಅರಸರಾಗಿದ್ದರು. ಕೊನೆಯ ಅರಸ ಕರ್ಣದೇವನಾಗಿದ್ದ ಈ ಮನೆತನದಲ್ಲಿ. Though Bhima first is the most famous king from this dynasty, he could not protect the Somanatha temple from Gajini's invention. ಇಲ್ಲಿ ಒಂದನೆಯ ಭೀಮ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಈತನ ಕಾಲದಲ್ಲಿ ಗಜನಿಯ ದಾಳಿ ಆಗುತ್ತೆ. ಆದರೆ ಗಜನಿಯ ದಾಳಿಯಿಂದ ಸೋಮನಾಥ ದೇವಾಲಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಥವಾ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಮೂಲರಾಜ ಸೆಕೆಂಡ್ ಡಿಫಿಟೆಡ್ ಮೊಹಮ್ಮದ್ ಗಜನಿ ನಿಯರ್ ಮೌಂಟ್ ಅಬು ಡ್ಯೂರಿಂಗ್ ದ ರೂಲ್ ಆಫ್ ದಿಸ್ ಡೈನೆಸ್ಟಿ. ದ ಫೇಮಸ್ ಜೈನ್ ಸ್ಕಾಲರ್ ಹೇಮಚಂದ್ರಕಾಂತ್ ಪ್ಲೇಡ್ ಎ ಪ್ರಾಕೃತ ಡಿಕ್ಷನರಿ ದೇಶೀಯ ಮಾಲಾ. ಓಕೆ, ಎರಡನೇ ಮೂಲರಾಜ ಏನು ಮಾಡಿದ ಅಂತಂದರೆ ಮೌಂಟ್ ಅಬುವಿನ ಹತ್ರ ಮೊಹಮ್ಮದ್ ಗಜನಿಯನ್ನು ಸೋಲಿಸ್ತಾನೆ ಮಕ್ಕಳೇ. ಹಾಗೆ ಇಲ್ಲಿ ಹೇಮಚಂದ್ರ ಅಂತಕ್ಕಂಥ ಜೈನ ವಿದ್ವಾಂಸ ದೇಶೀಯ ಮಾಲಾ ಅಂತಕ್ಕಂಥ ಪ್ರಾಕೃತ ಭಾಷೆಯ ಒಂದು ಶಬ್ದಕೋಶವನ್ನು ಕೂಡ ಬರೆದು ಮುಗಿಸ್ತಾನೆ. ದೆನ್ ಉಲಫ್ ಖಾನ್ ಆ್ಯಂಡ್ ನುಸ್ರತ್ ಖಾನ್, the military generals of Alauddin Khilji, defeated Karnadeva and made the kingdom of Solonkis a part of Delhi Sultan. ಈ ಅವಧಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸಮರ್ಥ ದಂಡನಾಯಕರಾದಂಥ ಉಲಫ್ ಖಾನ್ ಮತ್ತು ನುಸ್ರತ್ ಖಾನರು ಏನು ಮಾಡ್ತಾರೆ, ಕರ್ಣದೇವನ ಆ ಅವಧಿಯಲ್ಲಿ ಕರ್ಣದೇವ ಆಳ್ತಾ ಇದ್ದ ಸೋಲಂಕಿಯ ಒಂದು ಮನೆತನದಿಂದ ಆತನನ್ನು ಸೋಲಿಸಿ ಸೋಲಂಕಿಯ ರಾಜ್ಯವನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಗೆ ಸೇರಿಸ್ಕೊಳ್ತಾರೆ.